ನಮಸ್ಕಾರ ಸ್ನೇಹಿತರೆ, ನಾವೀಗ ಆರ್.ಕೆ. ನಾರಾಯಣ್ ಅವರು ಬರೆದ ಪ್ರಸಿದ್ಧ ಕೃತಿ ದಿ ಗೈಡ್ ಕನ್ನಡ ಸಮ್ಮರಿ ನೋಡೋಣ. ಈ ಕೃತಿಯನ್ನು ಮೂಲತಃ 1958ರಲ್ಲಿ ಪ್ರಕಟಗೊಳಿಸಲಾಯಿತು, ಅಂದರೆ ಪಬ್ಲಿಷ್ ಮಾಡಲಾಯಿತು. ಹಾಗೂ ಈ ಕೃತಿಗಾಗಿ ಆರ್.ಕೆ. ನಾರಾಯಣ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಈ ನಾವೆಲನ್ನು ಬೇಸ್ ಆಗಿಟ್ಕೊಂಡು ಒಂದು ಚಲನಚಿತ್ರ ಕೂಡ ಮಾಡಲಾಗಿದೆ. ಸಮಯ ವ್ಯರ್ಥ ಮಾಡದೆ ಕೃತಿಯ ಕಡೆ ಹೋಗೋಣ. ಮೊದಲನೇದಾಗಿ ಕ್ಯಾರೆಕ್ಟರ್ಸ್ ಯಾವುದೆಲ್ಲ ಇದೆ ನೋಡೋಣ. ಮೊದಲನೇ ಬಹಳ ಮುಖ್ಯವಾದ ಕ್ಯಾರೆಕ್ಟರ್ ರಾಜು. ಇವನು ಈ ಕಥೆಯ ಹೀರೋ ಹಾಗೂ ಪ್ರೊಟಗನಿಸ್ಟ್ ಆಗಿದ್ದಾನೆ. ಈ ರಾಜು ಹುಟ್ಟಿದ ಸ್ಥಳ ಮಾಲ್ಗುಡಿ, ಒಂದು ಫಿಕ್ಷನಲ್ ಟೌನ್ ಆಗಿದೆ. ಅತಿ ಸಣ್ಣ ವಯಸ್ಸಿನಲ್ಲಿ ರಾಜುನ ತಂದೆ ತೀರ್ಕೊಳ್ತಾರೆ. ರಾಜು ಬಹಳ ಸಣ್ಣ ಪ್ರಾಯದಲ್ಲೇ ತನ್ನ ಮನೆಯನ್ನು ನಡೆಸುವುದಕ್ಕಾಗಿ ಕೆಲಸದಲ್ಲಿ ತೊಡಗಿಕೊಂಡ. ಅವನು ಮಧ್ಯಮ ವರ್ಗಕ್ಕೆ ಸೇರಿದ್ದ. ತಂದೆಯ ಮರಣಾನಂತರ ತಾಯಿಯ ಆಶ್ರಯದಲ್ಲೇ ಬೆಳೆದ. ಅವನು ತನ್ನ ತಂದೆ ಮಾಡ್ತಾ ಇದ್ದ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾನೆ. ಬಿಸ್ನೆಸ್ ಮಾಡುವುದರೊಂದಿಗೆ ಒಬ್ಬ ಗೈಡ್ ಆಗಿ ಕೂಡ, ಮಾರ್ಗದರ್ಶಕನಾಗಿ ಕೂಡ ಕಾರ್ಯನಿರ್ವಹಿಸಿದ. ಆ ಊರಿಗೆ ಬಂದ ಟೂರಿಸ್ಟ್ಗಳೆಲ್ಲ ಇವನನ್ನು ರೈಲ್ವೆ ರಾಜು ಎಂದೇ ಕರಿತಾ ಇದ್ರು. ಮುಂದುವರೆದು ಈ ಕಥೆಯಲ್ಲಿ ಇನ್ನೆರಡು ಕ್ಯಾರೆಕ್ಟರ್ಗಳು ಆ್ಯಡ್ ಆಗುತ್ತೆ. ಅದಂದರೆ ಮಾರ್ಕೋ ಮತ್ತು ರೋಸಿ. ಇವರಿಬ್ಬರು ದಂಪತಿಗಳಾಗಿದ್ದು ರಾಜು ಆ ಇಬ್ಬರಿಗೆ ಬಹಳನೇ ಆತ್ಮೀಯನಾಗ್ತಾನೆ. ಮುಂದುವರಿದು ಈ ಕಥೆಯ ಇನ್ನೊಂದು ಕ್ಯಾರೆಕ್ಟರ್ ಬಂದು ರಾಜುನ ಅಮ್ಮ. ಅವರೊಂದು ಸಂಪ್ರದಾಯಸ್ಥ ಟ್ರೆಡಿಷನಲ್ ವುಮೆನ್ ಆಗಿದ್ದರು. ತನ್ನ ಪತಿಯ ಮರಣ ನಂತರ ತನ್ನ ಸಂಸಾರದ ಇಡೀ ಭಾರವನ್ನು ತಾಯಿ ವಹಿಸಿಕೊಂಡಿದ್ದರು. ಈಕೆ ಎಲ್ಲರನ್ನ ಇಷ್ಟಪಡುತ್ತಾ ಇದ್ದಳು. ತುಂಬ ಪಾಸಿಟಿವ್ ಲೇಡಿಯಾಗಿದ್ದರು. ಈ ರಾಜುನ ತಾಯಿ ರೋಸಿಯನ್ನು ತನ್ನ ಮನೆಯಲ್ಲೇ ಇರಲಿಕ್ಕೆ ಬಿಡ್ತಾಳೆ ಮತ್ತು ಅವಳಿಗೆ ಗೊತ್ತಾಗ್ತದೆ ರೋಸಿ ಒಬ್ಳು ಲೋವರ್ ಕ್ಲಾಸ್ ಡ್ಯಾನ್ಸರ್ ಆಗಿದ್ದಾಳೆ ಎನ್ನೋದು. ಆಕೆ ರೋಸಿಗೆ ಮನೆ ನಡೆಸಲಿಕ್ಕೆ ಹೇಳ್ತಾಳೆ. ಅದಕ್ಕೆ ರಾಜು ಒಪ್ಕೊಳ್ಳೋದಿಲ್ಲ. ಆಗ ರಾಜುನ ತಾಯಿ ಮನೆ ಬಿಟ್ಟು ಹೋಗ್ತಾಳೆ. ಆಕೆ ಬಹಳ ಧನಾತ್ಮಕ ಮಹಿಳೆಯಾಗಿದ್ದರೂ ಕೂಡ ಸಮಾಜದ ಭಯ ಅವಳನ್ನು ಕಾಡ್ತಾ ಇತ್ತು. ಈಗ ನಾವು ರೋಸಿಯ ಕುರಿತು ನೋಡುವುದಾದರೆ, ರೋಸಿ ಒಬ್ಳು ಡ್ಯಾನ್ಸರ್ನ ಮಗಳಾಗಿದ್ದಳು. ಅವಳ ಸೋಷಿಯಲ್ ಸ್ಟೇಟಸ್ ಏನಿತ್ತು ಅದು ಒಳ್ಳೆಯದಾಗಿರಲಿಲ್ಲ. ಈ ರೋಸಿ ಮಾರ್ಕೋವನ್ನು ಮದುವೆಯಾಗ್ತಾಳೆ. ಪ್ರೀತಿಯ ಕಾರಣದಿಂದಾಗಿ ಅಲ್ಲ, ಬದಲಾಗಿ ಮಾರ್ಕೋಗೆ ಸಮಾಜದಲ್ಲಿ ಒಳ್ಳೆಯ ಗೌರವಯುತವಾದ ಸ್ಥಾನವಿತ್ತು. ಈ ಹುಡುಗಿಗೆ ಡ್ಯಾನ್ಸಲ್ಲಿ ತುಂಬಾ ಇಷ್ಟ ಇತ್ತು. ಆಗಾಗ ಈ ಕಥೆಯಲ್ಲಿ ಅವಳ ಡ್ಯಾನ್ಸಿನ ಕುರಿತಾಗಿ ಉಲ್ಲೇಖವಿದೆ. ಆಕೆಗೆ ಡ್ಯಾನ್ಸಿಂದ ಪ್ರಚಾರ, ಜನಪ್ರಿಯತೆ, ಹೆಸರು, ಹಣ ಎಲ್ಲವೂ ಸಿಗ್ತಾ ಇತ್ತು. ಆದರೆ ಈ ಕಥೆಯ ಕೊನೆಯಲ್ಲಿ ಆಕೆ ಒಬ್ಬಂಟಿಯಾಗಿ ಜೀವನ ಸಾಗಿಸುವ ಹಾಗೆ ಆಗ್ತದೆ. ಆಕೆ ರಾಜುವನ್ನು ಬಿಡ್ತಾಳೆ ಹಾಗೂ ಪತಿಯಾದ ಮಾರ್ಕೋವನ್ನು ಕೂಡ ಬಿಟ್ಟು ಬಿಡ್ತಾಳೆ. ಮಾರ್ಕೋ ರೋಸಿಯ ಗಂಡನಾಗಿದ್ದ. ಆದರೆ ರೋಸಿಯ ಆಶೆಗಳನ್ನು ಆತ ಈಡೇರಿಸ್ತಾ ಇರಲಿಲ್ಲ. ಈ ಮಾರ್ಕೋ ತನ್ನ ಹೆಂಡತಿಯನ್ನು ಇಷ್ಟಪಡ್ತಾ ಇರಲಿಲ್ಲ. ಹಾಗೆ ಅವಳ ಬೇಡಿಕೆಯನ್ನು ಈಡೇರಿಸ್ತಾ ಇರಲಿಲ್ಲ. ಅವಳ ಯಾವುದೇ ಕೋರಿಕೆಗಳನ್ನು ಪೂರೈಸ್ತಾ ಇರಲಿಲ್ಲ. ಅವಳಿಗೆ ಸಲ್ಲಬೇಕಾದ ಗೌರವವನ್ನು ಕೊಡ್ತಾ ಇರಲಿಲ್ಲ. ಮಾರ್ಕೋ ಈ ರೀತಿಯೆಲ್ಲ ಮಾಡಲಿಕ್ಕೆ ಮುಖ್ಯ ಕಾರಣ ಆಕೆಯ ಡ್ಯಾನ್ಸಿಂಗ್ ಇಂಟ್ರೆಸ್ಟ್. ಅವನಿಗೆ ಡ್ಯಾನ್ಸರ್ ಆಗೋದು ಇಷ್ಟನೇ ಇರಲಿಲ್ಲ. ಅವನು ಅದನ್ನು ವಿರೋಧಿಸ್ತಾನೇ ಇದ್ದ. ಈ ಕಾರಣದಿಂದಾಗಿ ಸಮಯ ಸಿಕ್ಕಾಗಲೆಲ್ಲ ಆಕೆಯನ್ನು ಇನ್ಸಲ್ಟ್ ಮಾಡ್ತಾ ಇದ್ದ. ಸಂದರ್ಭ ಸಿಕ್ಕಿದಾಗಲೆಲ್ಲ ಡ್ಯಾನ್ಸರ್ನ ಮಗಳು ಎಂದೇ ಹೀಯಾಳಿಸ್ತಾ ಇದ್ದ. ಆದರೆ ಈತ ಒಬ್ಬ ಪರ್ಫೆಕ್ಟ್ ಸ್ಕಾಲರ್ ಆಗಿದ್ದ, ವಿದ್ವಾಂಸನಾಗಿದ್ದ. ಈ ಕತೆ ಮುಂದುವರಿದು ಇನ್ನೊಂದು ಮುಖ್ಯ ಕ್ಯಾರೆಕ್ಟರ್ ಬಂದು ವೆಲೆನ್. ಇದು ರಾಜುನ ಫ್ರೆಂಡ್ ಆಗಿದ್ದ. ಇನ್ನೊಂದು ಕ್ಯಾರೆಕ್ಟರ್ ಬಂದು ವೆಲೆನ್ನ ಸಿಸ್ಟರ್. ರಾಜು ವೆಲನ್ನ ಹತ್ರ ತನ್ನ ಸ್ಟೋರಿಯನ್ನು ಹೇಳ್ತಾನೆ. ನನ್ನ ಗತಕಾಲದಲ್ಲಿ ಏನಾಯಿತು ಅನ್ನೋದನ್ನು ರಾಜು ವೆಲನ್ಗೆ ಹೇಳ್ತಾನೆ. ರಾಜು ವೆಲನನ್ನು ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ನಂಬಿಕೆ ಇಟ್ಟಿದ್ದ, ವಿಶ್ವಾಸವಿಟ್ಟಿದ್ದ. ಈ ಎಲ್ಲ ದೃಷ್ಟಿಯಿಂದ ರಾಜು ತಾನು ಪಾಸ್ಟ್ ಡೇಸಲ್ಲಿ ಒಬ್ಬ ಟೂರಿಸ್ಟ್ ಆಗಿದ್ದ ಕಥೆಯನ್ನು ವೆಲನ್ಗೆ ಹೇಳ್ತಾನೆ. ನಾನು ಹೇಗೆ ನನ್ನ ಜೀವನದ 2 ವರ್ಷಗಳನ್ನು ಜೈಲಲ್ಲಿ ಕಳೆದೆ ಎನ್ನುವುದನ್ನು ಕೂಡ ಹೇಳ್ತಾನೆ. ಈಗ ಕತೆ ಹಿಂದೆ ಹೋಗ್ತದೆ, ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತದೆ. ರಾಜು ಒಂದು ಸಣ್ಣ ಹಳ್ಳಿ ಮಾಲ್ಗುಡಿಯಲ್ಲಿ ಬದುಕ್ತಾ ಇದ್ದ ತನ್ನ ತಾಯಿಯೊಂದಿಗೆ. ಆ ಊರಿಗೆ ಬರ್ತಾ ಇದ್ದ ಟೂರಿಸ್ಟ್ ಹಾಗೂ ಇಡೀ ಊರಿನ ಜನ ರಾಜುವನ್ನು ರೈಲ್ವೆ ರಾಜು ಎಂದೇ ಕರಿತಾ ಇದ್ರು. ರಾಜು ತನ್ನ ತಂದೆಯ ಶಾಪನ್ನು ನಡೆಸ್ತಾ ಇದ್ದ. ಆ ಶಾಪ್ ಇದ್ದದ್ದು ಮಾಲ್ಗುಡಿಯ ರೈಲ್ವೆ ಸ್ಟೇಷನ್ನಲ್ಲಿ. ಮೊದಲು ಈ ಶಾಪನ್ನು ರಾಜುನ ತಂದೆ ನಡೆಸ್ತಾ ಇದ್ರು. ಅವರ ಮರಣ ನಂತರ ರಾಜು ಮುಂದುವರಿಸ್ತಾನೆ. ಹೀಗೆ ಮುಂದುವರಿಸ್ತಾ ಇರಬೇಕಾದ್ರೆ ಒಂದು ದಿನ ರಾಜು ಒಂದು ದಂಪತಿಗಳನ್ನು ಭೇಟಿಯಾಗ್ತಾನೆ. ರೋಸಿ ಮತ್ತು ಮಾರ್ಕೋ ಇವರಿಬ್ಬರು ದಂಪತಿಗಳು, ಅಂದರೆ ಗಂಡ ಹೆಂಡತಿಯರಾಗಿದ್ದರು. ಈತ ಗೈಡ್ ಆಗಿದ್ದ ಕಾರಣ ಅವರಿಬ್ಬರನ್ನ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತಾನೆ. ರೋಸಿಗೆ ಡ್ಯಾನ್ಸ್ ಮಾಡೋದ್ರಲ್ಲಿ ಬಹಳ ಆಸಕ್ತಿ ಇತ್ತು. ಆದರೆ ಆಕೆಯ ಗಂಡನಿಗೆ ಅದು ಇಷ್ಟ ಇರಲಿಲ್ಲ. ರಾಜು ರೋಸಿ ಡ್ಯಾನ್ಸ್ನ ಕುರಿತಾದ ಆಸಕ್ತಿಗೆ ಪ್ರೋತ್ಸಾಹ ನೀಡ್ತಾನೆ. ದಿನ ಕಳೆದಂತೆ ಬಹಳ ಸಮಯವನ್ನು ಅವಳ ಜೊತೆ ಕಳೆಯಲು ಆರಂಭಿಸ್ತಾನೆ. ಮಾರ್ಕೋ ತನ್ನ ಸ್ಟಡಿಯಲ್ಲೇ ಬ್ಯುಸಿಯಾಗಿದ್ದ. ರೋಸಿ ಅವಳ ಮದುವೆಯ ಕುರಿತಾದ ಏನೆಲ್ಲ ಆಗುಹೋಗುಗಳಿತ್ತು ಅದೆಲ್ಲವನ್ನು ರಾಜು ಜೊತೆ ಹಂಚಿಕೊಳ್ತಾಳೆ. ಅವಳೊಬ್ಬ ಡ್ಯಾನ್ಸರ್ನ ಮಗಳು ಮತ್ತು ಅವಳು ಕೂಡ ಡ್ಯಾನ್ಸನ್ನು ಕಂಟಿನ್ಯೂ ಮಾಡ್ತಾಳೆ. ಅದರ ಆಸಕ್ತಿ ಬೆಳೀತದೆ. ಈ ಎಲ್ಲ ವಿಷಯಗಳನ್ನು ರಾಜು ಜೊತೆ ಡಿಸ್ಕಸ್ ಮಾಡ್ತಾಳೆ. ರಾಜು ದಿನ ಕಳೆದಂತೆ ರೋಸಿ ಮೇಲೆ ಇಂಟ್ರೆಸ್ಟ್ ಹೆಚ್ಚು ಅವನಿಗೆ ಮೂಡ್ತದೆ.
ಆದರೆ ಅವನಿಗೆ ರೋಸಿ ಯಾಕೆ ತನ್ನ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾಳೆ, ಇಷ್ಟೊಂದು ಸಮಯವನ್ನು ಸ್ಪೆಂಡ್ ಮಾಡ್ತಾಳೆ, ಇಷ್ಟೆಲ್ಲ ಮಾತು ಯಾಕೆ ಆಡ್ತಾ ಇದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವನು ಯೋಚಿಸ್ತಾನೆ, ಇವಳಿಗೆ ನನ್ನ ಜೊತೆ ಇರೋದು ಇಷ್ಟ ಇರಬೇಕು, ಹಾಗಾಗಿ ನನ್ನ ಜೊತೆ ಸಮಯ ಕಳೀತಾ ಇದ್ದಾಳೆ ಅಂತ ಅವನು ಯೋಚಿಸ್ತಾನೆ. ಆದರೆ ಅವಳು ನೇರವಾಗಿ ಹೇಳ್ತಾಳೆ, ಅವನ ತಪ್ಪು ನಂಬಿಕೆಯನ್ನು ಆಕೆ ದೂರ ಮಾಡಿ ಕೊನೆಗೂ ಹೇಳ್ತಾಳೆ ಏನಂದರೆ, ನನಗೆ ನನ್ನ ಗಂಡ ಮಾರ್ಕೋವನ್ನೇ ಕಂಡ್ರೆ ಇಷ್ಟ, ನಾನು ಅವನನ್ನೇ ಪ್ರೀತಿಸ್ತೇನೆ ಅಂತ ಹೇಳ್ತಾಳೆ. ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಂತ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾಳೆ. ಒಂದು ದಿನ ರಾಜು ಗಮನಿಸ್ತಾನೆ ಏನೆಂದರೆ, ಆ ಗಂಡ ಹೆಂಡತಿ ರೋಸಿ ಮತ್ತು ಮಾರ್ಕೋ ಯಾರಿದ್ರು ಜಗಳ ಮಾಡ್ತಾ ಇದ್ರು. ಆಗ ರಾಜು ರೋಸಿಗೆ ಏನಾದರೂ ಸಮಸ್ಯೆ ಆಗ್ತದಾ ಅಂತ ಚಿಂತೆಯಾಗಿ ಅವಳ ಹತ್ರ ಹೋಗ್ತಾನೆ. ಆಗ ರೋಸಿ ರಾಜುಗೆ ಹೇಳ್ತಾಳೆ, ನೀನು ಇಲ್ಲಿಂದ ಹೋಗು, ಇದು ನಮ್ಮಿಬ್ಬರ ದಂಪತಿಗಳ ಪರ್ಸ್ನಲ್ ಮ್ಯಾಟರ್, ಇದರಲ್ಲಿ ನೀನು ಇಂಟರ್ಫಿಯರ್ ಆಗಬೇಡ ಅಂತ ರಾಜುವನ್ನು ಅಲ್ಲಿಂದ ಕಳಿಸ್ತಾಳೆ. ನಂತರ 1 ತಿಂಗಳ ತನಕ ಏನೂ ಆಗಿರೋದಿಲ್ಲ, ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆದರೆ 1 ತಿಂಗಳ ನಂತರ ರೋಸಿ ರಾಜುನ ಮನೆಗೆ ಬರ್ತಾಳೆ. ಬಂದು ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗಿರುವ ಕಥೆಯನ್ನು ರಾಜುಗೆ ಹೇಳ್ತಾಳೆ. ಆಕೆ ತನ್ನ ಕಥೆಯನ್ನು ಹೇಳ್ತಾಳೆ ಏನಂದರೆ, ಮಾರ್ಕೋ ಅವಳನ್ನು ಬಿಟ್ಟು ಹೋಗಿದ್ದಾನೆ, ಈಗ ಅವಳಿಗೆ ಯಾವುದೇ ಆಶ್ರಯ ಇಲ್ಲ, ಅದಕ್ಕಾಗಿ ರಾಜುನ ಹತ್ರ ಬಂದಿದ್ದಾಳೆ ಎನ್ನುವ ವಿಷಯವನ್ನು ಆಕೆ ಹೇಳ್ತಾಳೆ. ತನ್ನ ಮನೆಯಲ್ಲಿ ಆಕೆಗೆ ಸ್ಥಳಾವಕಾಶವನ್ನು ರಾಜು ಕೊಡ್ತಾನೆ. ಆದರೆ ಸುತ್ತಮುತ್ತ ಇರುವ ಜನರು ಅದರ ಕುರಿತಾಗಿ ಏನೇನೋ ಮಾತನ್ನು ಹೇಳ್ತಾರೆ. ಆದರೆ ಅವನು ಯಾವುದನ್ನೂ ಮನಸ್ಸಿಗೆ ತಗೊಳ್ಳೋದಿಲ್ಲ, ಕ್ಯಾರೆ ಮಾಡೋದಿಲ್ಲ. ಬದಲಾಗಿ ಅವನಿಗೆ ಒಂದಷ್ಟು ಖರ್ಚು ಬೀಳ್ತದೆ. ನಿಯರ್ಲಿ ಒಂದು 8,000 ರೂಪಿ ಅವನಿಗೆ ಖರ್ಚಿಗೆ ದುಡ್ಡು ಬೇಕಾಗ್ತದೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಅವನ ಬಳಿ 1 ಪೈಸಾ ಕೂಡ ಇರೋದಿಲ್ಲ. ಈಗ ಅವನು ಯೋಚನೆ ಮಾಡ್ತಾನೆ, ರೋಸಿಗೆ ಹೇಗೂ ಡ್ಯಾನ್ಸ್ನಲ್ಲಿ ತುಂಬ ಆಸಕ್ತಿ ಇರುವ ಕಾರಣ ಅವಳ ಜೊತೆ ನಾನು ಕೂಡ ಸೇರಿಕೊಂಡು ಪಬ್ಲಿಕ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡಿದರೆ, ಅವಕಾಶ ಸಿಕ್ಕಿದಲ್ಲೆಲ್ಲ ಡ್ಯಾನ್ಸ್ ಮಾಡಿದರೆ ಸ್ವಲ್ಪ ಹಣ ಸಂಪಾದಿಸ್ಬೋದು, ನಮ್ಮ ಜೀವನ ನಡೆಸ್ಬೋದು ಅಂತ ಹೇಳಿ ಇಬ್ಬರು ಪಬ್ಲಿಕ್ ಡ್ಯಾನ್ಸ್ ಕೆಲಸವನ್ನು ಆರಂಭಿಸ್ತಾರೆ. ಹಾಗೆ ಸ್ವಲ್ಪ ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ. ಒಂದು ದಿನ ರಾಜುನ ಮನೆಗೆ ರಾಜುನ ಅಂಕಲ್ ಬರ್ತಾರೆ. ಅಂಕಲ್ ಬಂದು ಹೇಳ್ತಾರೆ, ನೀನು ಈಗಲೇ ರೋಸಿಯನ್ನು ಈ ಮನೆಯಿಂದ ಹೊರಗೆ ಕಳಿಸಬೇಕು. ನೆಕ್ಸ್ಟ್ ಈ ಟೈಮ್ ಆದಮೇಲೆ ಏನು ರೈಲು ಬರ್ತದೆ, ಆ ರೈಲನ್ನು ಹಿಡ್ಕೊಂಡು ಅವಳು ಈ ಜಾಗದಿಂದ ಹೊರಗೆ ಹೋಗಬೇಕು, ಅವಳಿಲ್ಲಿ ಇರಲೇಬಾರ್ದು ಅಂತ ಕಟ್ಟಪ್ಪಣೆ ಮಾಡ್ತಾನೆ. ಆದರೆ ರಾಜುಗೆ ರೋಸಿಯನ್ನು ಕಳಿಸ್ಲಿಕ್ಕೆ ಇಷ್ಟ ಇರೋದಿಲ್ಲ, ಅವನು ಕಳಿಸುವುದೇ ಇಲ್ಲ ಅಂತ ಸ್ಟ್ರಿಕ್ಟಾಗಿ ನಿಲ್ತಾನೆ. ಆಗ ರಾಜುನ ತಾಯಿ ಹೇಳ್ತಾಳೆ, ಈ ಮನೆಯಲ್ಲಿ ನಾನಿರಬೇಕು, ಇಲ್ಲ ಅಂದರೆ ರೋಸಿ ಇರಬೇಕು ಅಂತ ಡಿಸೈಡ್ ಮಾಡಿ ಆಕೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾಳೆ. ಆಕೆ ತನ್ನ ಸಹೋದರ ಯಾರು ರಾಜುನ ಅಂಕಲ ಮನೆಗೆ ಬಂದಿರ್ತಾರೆ, ಅವರೊಟ್ಟಿಗೆ ಹೊರಟೆ ಹೋಗ್ತಾಳೆ ರಾಜುನ ತಾಯಿ. ಈಗ ರೋಸಿ ತನ್ನ ಪಬ್ಲಿಕ್ ಡ್ಯಾನ್ಸರ್ ಕಿರಿಯರನ್ನು ನಳಿನಿ ಎಂಬ ಹೊಸ ಹೆಸರಿನಿಂದ ಆರಂಭಿಸ್ತಾಳೆ. ರೋಸಿ ನಳಿನಿಯಾಗಿ ಬದಲಾಗಿ ಜನರ ಎದುರು ಪಬ್ಲಿಕ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ತಾಳೆ. ಇದರಿಂದ ತುಂಬಾ ಬೇಗ ಒಳ್ಳೆ ಹಣ ಸಂಪಾದನೆ ಮಾಡ್ತಾಳೆ, ಹಾಗೆ ಒಳ್ಳೆ ಹೆಸರನ್ನು ಕೂಡ ಸಂಪಾದನೆ ಮಾಡ್ತಾಳೆ. ಇಬ್ಬರು ತುಂಬ ಹಣ ಸಂಪಾದನೆ ಮಾಡ್ತಾರೆ. ಎಲ್ರಿಗೂ ರೋಸಿಯ ಡ್ಯಾನ್ಸ್ ತುಂಬ ಇಷ್ಟ ಆಗ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾರೆ. ಜನರು ಎಲ್ಲವನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ರು. ರಾಜು ರೋಸಿಯ ಬಾಸ್ ಆಗಿ ಕೆಲಸ ಮಾಡ್ತಾಯಿದ್ದ, ಬಾಸ್ನ ರೀತಿ ಕೆಲಸ ಮಾಡ್ತಾಯಿದ್ದ. ಅವಳೆಲ್ಲೆಲ್ಲ ಹೋಗ್ತಾ ಇದ್ಲು ಅಲ್ಲೆಲ್ಲ ಅವನು ಬುಕ್ಕಿಂಗ್ ಮಾಡ್ತಾಯಿದ್ದ. ಅದು ಅವಳ ಪರ್ಮಿಷನ್ ಇಲ್ಲದೆ, ಅವನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕುರಿತಾಗಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಬೇರೆ ಬೇರೆ ಕಡೆಗಳಿಂದ ಬಂದವರ ಜೊತೆ ಸೈನ್ ಹಾಕಿ ಸಿಗ್ನೇಚರ್ ಹಾಕಿಕೊಂಡು ಪರ್ಫಾರ್ಮೆನ್ಸಿಗೆ ಹಣ ತಗೊಳ್ತಾ ಇದ್ದ. ಹಣ ಸಂಪಾದನೆ ಒಂದೇ ಅವನ ಉದ್ದೇಶವಾಗಿತ್ತು. ತುಂಬ ಕೆಲಸಗಾರರನ್ನು ಕೂಡ ನೇಮಕ ಮಾಡಿಕೊಂಡಿದ್ದ. ಯಾರೇ ರೋಸಿಯನ್ನು ಮೀಟ್ ಆಗಲು ಬಂದರೂ ಅವರ ರಾಜುನ ಪರ್ಮಿಷನನ್ನೇ ಅವರು ಫಸ್ಟ್ ತಗೊಳ್ಬೇಕಾಗಿತ್ತು. ಅದು ಮ್ಯೂಸಿಷಿಯನ್ಸ್ ಇರಲಿ ಅಥವಾ ಪೊಲಿಟಿಷಿಯನ್ಸ್ ಇರಲಿ, ಯಾರೇ ಅವಳನ್ನು ಭೇಟಿ ಆಗಲಿಕ್ಕೆ ಬಂದರೂ ರಾಜುವನ್ನು ಫಸ್ಟ್ ಮಾತನಾಡಿಸಿ ಅವನ ಹತ್ರ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ರಾಜುಗೆ ಈಗ ಬರೀ ಹಣ ಮಾತ್ರ ಮುಖ್ಯ ಆಗಿತ್ತು. ಅವನು ತುಂಬ ದುರಾಸೆಯ ವ್ಯಕ್ತಿಯಾಗಿದ್ದ. ರೋಸಿಯ ಪರ್ಸ್ನಲ್ ಯೋಚನೆಗಳ ಕುರಿತು, ಅವಳ ಆರೋಗ್ಯ ಅಥವಾ ಅವಳ ಯೋಗಕ್ಷೇಮದ ಕುರಿತು ಅವನ ಗಮನ ಇರಲಿಲ್ಲ. ತುಂಬ ಜಿಪುಣನಾಗಿದ್ದ. ಒಂದು ದಿನ ರೋಸಿಯ ಗಂಡ ಮಾರ್ಕೋ ಏನಿದ್ದ ಒಂದು ಬುಕ್ಕನ್ನು ರೋಸಿಗೆ ಕಳಿಸ್ತಾನೆ. ಬುಕ್ಕಿನ ಹೆಸರು ಕಲ್ಚರಲ್ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಅಂತ. ಆ ಬುಕ್ಕನ್ನು ರಾಜು ರೋಸಿಗೆ ಕೊಡೋದೇ ಇಲ್ಲ, ತಾನೇ ಹಿಡ್ಕೊಳ್ತಾನೆ. ಹಾಗೆ ರೋಸಿಗೆ ಬೇರೆಯವರ ಮೂಲಕ ಈ ವಿಷಯ ಗೊತ್ತಾಗ್ತದೆ. ತನ್ನ ಗಂಡ ಒಂದು ಬುಕ್ಕನ್ನು ಕಳಿಸಿದ್ದನ್ನು ನನಗೆ, ಅದನ್ನು ಈ ರಾಜು ನನಗೆ ಕೊಡ್ತಾ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ತದೆ. ಅವನ ಜೊತೆ ಕೇಳ್ತಾಳೆ, ನನಗೆ ನನ್ನ ಗಂಡ ಕೊಟ್ಟ ಬುಕ್ ಏನಿತ್ತು ಅದನ್ನು ನನಗೆ ಕೊಡಿ, ನಾನು ನೋಡಬೇಕು ಅದನ್ನು ಅಂತ. ಆಗ ರಾಜು ನಾಳೆ ಕೊಡ್ತೇನೆ ಅಂತೇಳಿ ತಪ್ಪಿಸ್ಕೊಳ್ತಾನೆ. ಹಾಗೆಯೇ ಮಾರ್ಕೋ ಮತ್ತೊಂದು ಲೆಟರನ್ನು ಕೂಡ, ಮಾರ್ಕೋ ಅಲ್ಲ ಬ್ಯಾಂಕಿನ ಕಡೆಯಿಂದ ಒಂದು ಲೆಟರ್ ಕೂಡ ಬಂದಿರ್ತದೆ. ಆ ಲೆಟರನ್ನು ಕೂಡ ರೋಸಿಗೆ ಕೊಡದೆ ತಾನೇ ಅವಳ ಸಿಗ್ನೇಚರನ್ನು ಫೋರ್ಜರಿ ಮಾಡಿ, ನಕಲು ಮಾಡಿ, ಸೈನ್ ಮಾಡಿ ಬ್ಯಾಂಕಿಗೆ ರಿಟರ್ನ್ ಕಳಿಸ್ತಾನೆ. ಮುಂದೆ ಒಂದು ದಿನ ಏನಾಗುತ್ತೆ, ಅವರು ಪರ್ಫಾರ್ಮೆನ್ಸ್ ಮಾಡ್ತಾ ಇರಬೇಕಾದ್ರೇ ಅಲ್ಲಿಗೆ ಪೊಲೀಸ್ ರೈಡ್ ಆಗಿ ರಾಜುವನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾವ ಕಾರಣ ಅಂದರೆ,
ರಾಜು ಈ ಹಿಂದೆ ರೋಸಿಯ ಸೈನನ್ನು ನಕಲು ಮಾಡಿದ್ದ, ಫೋರ್ಜರಿ ಮಾಡಿದ್ದ. ಅದಕ್ಕೋಸ್ಕರ ಅವನಿಗೆ 2 ವರ್ಷ ಸೆಂಟ್ರಲ್ ಜೈಲು ಶಿಕ್ಷೆ ಆಗ್ತದೆ. ಈ 2 ವರ್ಷದಲ್ಲಿ ಆತ ಶೇವಿಂಗ್ ಮಾಡಿರಲಿಲ್ಲ. ಹಾಗಾಗಿ ಅವನ ಕೂದಲು ಮತ್ತು ದಾಡಿ ಗಡ್ಡ ಎಲ್ಲ ಉದ್ದ ಬೆಳೆದಿತ್ತು. ಜೈಲಿಂದ ಹೊರಗೆ ಬಂದಾಗ ಮನಿ ಎನ್ನುವ ವ್ಯಕ್ತಿ ಅವನನ್ನು ಭೇಟಿಯಾಗ್ತಾನೆ. ಮನಿ ಎನ್ನುವ ವ್ಯಕ್ತಿಯನ್ನು ಭೇಟಿಯಾಗಿ ಅಲ್ಲಿ ಏನೆಲ್ಲ ನಡೀತಾ ಇತ್ತು, ರೋಸಿ ಎಲ್ಲಿದ್ದಾಳೆ ಎಲ್ಲವನ್ನು ವಿಚಾರಣೆ ಮಾಡ್ತಾನೆ. ರೋಸಿ ಅವಳ ಗಂಡನ ಜೊತೆಯೂ ಹೋಗಿರೋದಿಲ್ಲ, ಬದಲಾಗಿ ರಾಜುಗೋಸ್ಕರ ಕಾಯ್ತಾನೂ ಇರಲಿಲ್ಲ. ಅವಳೆಲ್ಲರನ್ನ ಬಿಟ್ಟು ಹೊರಟೆ ಹೋಗಿದ್ಲು. ನಂತರ ರಾಜು ತನ್ನ ಗೆಳೆಯ ವೆಲನ್ನ ಜೊತೆ ಮೀಟ್ ಆಗ್ತಾನೆ. ವೆಲನ್ನ ಜೊತೆ ಮಾತುಕತೆ ಆಡ್ತಾನೆ. ಆದರೆ ವೆಲನ್ಗೆ ರಾಜುವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಬದಲಾಗಿ ಯಾವುದೋ ಒಬ್ಬ ಗ್ರೇಟ್ ಮಹಾತ್ಮ, ಒಬ್ಬ ಸಾಧು ಬಂದಿದ್ದಾನೆ ಅಂತ ವೆಲನ್ ಅಂದ್ಕೊಳ್ತಾನೆ. ಕಥೆಯ ಕೊನೆಯಲ್ಲಿ ರಾಜು ಎಲ್ಲಿ ಕುಳಿತಿದ್ದ ಅಲ್ಲಿಗೆ ಜನರು ಬರ್ತಾರೆ. ಬಂದವರು ಏನು ಹೇಳ್ತಾರೆ ಅಂದರೆ, ಒಬ್ಬ ಮಹಾತ್ಮ ಬಂದಿದ್ದಾನೆ ಅಂತ ಎಲ್ಲರೂ ಅವನಿಗೆ ಕೈ ಮುಗಿಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದರೆ ಆ ಹಳ್ಳಿಯಲ್ಲಿ ತುಂಬ ದಿನಗಳಿಂದ ಮಳೆ ಬರ್ತಾ ಇರಲಿಲ್ಲ. ರಾಜು ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿದ್ದ. ಈ ಜನರಿಗೋಸ್ಕರ ಏನಾದರೂ ಮಾಡಬೇಕು, ಇಲ್ಲಿ ಮಳೆ ಬರಿಸಬೇಕು, ಹಾಗೆ ಒಳ್ಳೆ ಫಸಲನ್ನು ಬೆಳೆದು ಜನರ ಜೀವನ ಉದ್ಧಾರ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಅದಕ್ಕಾಗಿ ಆ ಕಾರಣಕ್ಕಾಗಿ ಅವನೊಂದು ಉಪವಾಸ ವ್ರತವನ್ನು ಕೈಗೊಳ್ತಾನೆ. ಮಳೆ ಬರುವ ತನಕ ನಾನು ಊಟ ಮಾಡೋದಿಲ್ಲ ಅಥವಾ ಏನು ಆಹಾರ ಸೇವಿಸೋದಿಲ್ಲ ಅನ್ನುವ ಪ್ರತಿಜ್ಞೆ ಮಾಡ್ತಾನೆ. ಹಾಗೆ ಉಪವಾಸ ಆರಂಭಿಸಿದ ನಂತರ ಮಳೆಯೇನೂ ಬರ್ತದೆ. ಆದರೆ ಇವನ ಕಂಡೀಷನ್ ತುಂಬ ಕೆಟ್ಟದಾಗ್ತಾ ಹೋಗ್ತದೆ. ಆದರೆ ಈ ಕಥೆಯ ಕೊನೆಯಲ್ಲಿ ಕವಿ ಕರೆಕ್ಟಾಗಿ ಏನು ಹೇಳಲಿಲ್ಲ. ಇವನು ಹುಷಾರಿಲ್ಲದೆ ಸತ್ತೇ ಹೋಗ್ತಾನ ಅಥವಾ ಹುಷಾರಾಗಿ ಮುಂದೆ ಜೀವನವನ್ನು ನಡೆಸ್ತಾನ, ಅದರ ಕುರಿತಾಗಿ ಕವಿ ಏನನ್ನೂ ಉಲ್ಲೇಖ ಮಾಡಲಿಲ್ಲ. ಇಲ್ಲಿಗೆ ಈ ಕಥೆಯನ್ನು ಕೊನೆಗೊಳಿಸಿದ್ದಾರೆ. ಈ ಕಥೆಯ ಅಂದರೆ ದಿ ಗೈಡ್ ಅನ್ನುವ R.K. ನಾರಾಯಣ್ ಬರೆದ ಕೃತಿಯ ಕನ್ನಡ ವಿವರಣೆ ಇಲ್ಲಿಗೆ ಮುಗಿಸ್ತೇನೆ. ಈ ವಿವರಣೆ ನಿಮಗೆ ತುಂಬ ಯೂಸ್ಫುಲ್ ಅನಿಸ್ಬೋದು ಎಕ್ಸಾಮ್ ಹಾಲಲ್ಲಿ. ಹಾಗೆಯೇ ನಿಮಗೆ ತುಂಬ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಅರ್ಥ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ. ಧನ್ಯವಾದಗಳು.